ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಅಷ್ಟೇ ಭಾರತ ಕ್ರಿಕೆಟ್ ತಂಡ ಮಿನಿ ವರ್ಲ್ಡ್ ಕಪ್ ಅನ್ನು ಗೆದ್ದಿದೆ, ಐಸಿಸಿ ಟ್ರೋಫಿಯನ್ನು ಗೆದ್ದಿದೆ. ಈ ಮುಖಾಂತರ ಪ್ರಪಂಚದ ಎಲ್ಲಾ ಕ್ರಿಕೆಟ್ ತಂಡಗಳಿಗೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದೆ. ಅಂದ್ರೆ ಭಾರತ ಕ್ರಿಕೆಟ್ ತಂಡವಾಗಿ, ಅಂದ್ರೆ ಯಾವುದೇ ಕ್ರಿಕೆಟ್ ತಂಡ ಯಾವುದೇ ವರ್ಲ್ಡ್ ಕಪ್ ಅನ್ನು ಗೆಲ್ಬಹುದು, ಯಾವುದೇ ದೊಡ್ಡ ಐಸಿಸಿ ಲೆವೆಲ್ ನ ಟ್ರೋಫಿಯನ್ನು ಗೆಲ್ಬಹುದು. ಆದ್ರೆ ಭಾರತ ಈಗ ಗೆದ್ದಿರುವ ಟ್ರೋಫಿ ಇದೆಯಲ್ಲ, ಅದು ಕೇವಲ ಟ್ರೋಫಿಯಾಗಿ ಉಳಿದಿಲ್ಲ, ಅದು ವರ್ಲ್ಡ್ ಕಪ್ ಆಗಿ ಉಳಿದಿಲ್ಲ, ಅದು ಮಿನಿ ವರ್ಲ್ಡ್ ಕಪ್ ಆಗಿ ಉಳಿದಿಲ್ಲ, ಅದು ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ಏನಂದ್ರೆ, ನೀವು ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ನಿರಲ್ಲ, ನೀವು ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ನಿರಲ್ಲ. ನೋಡಿ ಏನಂತ ಸಂದೇಶ ಕೊಟ್ಟಿದೆ ಅಂದ್ರೆ, ಇದು ಕ್ರಿಕೆಟ್ ಆಟ ಅಲ್ಲ, ಇದು ದೇಶ ಮತ್ತು ದೇಶದ ನಡುವಿನ ಸಂಘರ್ಷ. ಇದು ಕೇವಲ ಆಟದ ಸಂಘರ್ಷ ಅಲ್ಲ, ಇದು ದೇಶ ಮತ್ತು ದೇಶಗಳ ನಡುವಿನ ವ್ಯವಹಾರಿಕ ಸಂಘರ್ಷ ಮತ್ತು ಮಾನವೀಯತೆ ಸಂಘರ್ಷ. ಯಾವಾಗ ಪಾಕಿಸ್ತಾನ ನಮ್ಮ ಮಾತನ್ನ ಕೇಳಲಿಲ್ವೋ, ಯಾವಾಗ ಪಾಕಿಸ್ತಾನ ನಮ್ಮ ಮಾತನ್ನ ಕೇಳಿಲ್ವೋ, ಆಗ ಭಾರತ ಪಾಕಿಸ್ತಾನದ ಎಲ್ಲಾ ವ್ಯವಹಾರಗಳಿಗೂ ನಿರ್ಬಂಧ ಹಾಕ್ಬಿಡ್ತು. ಯಾವುದೇ ರಫ್ತಿಲ್ಲ, ಯಾವುದೇ ಆಮದಿಲ್ಲ, ಯಾವ ಸಂಬಂಧವೂ ಇಲ್ಲ. ಯಾವಾಗ ಪಾಕಿಸ್ತಾನ ಅನೇಕ ಭಯೋತ್ಪಾದಕರಿಗೆ ಕುಮ್ಮಕ್ಕನ್ನ ಕೊಡ್ತು, ಯಾವಾಗ ಪಾಕಿಸ್ತಾನ ತಮ್ಮ ಸೈನಿಕರ ಮುಖಾಂತರ ಭಾರತ ಸೈನ್ಯದ ಮೇಲೆ ಅಟ್ಯಾಕ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡ್ತು, ಬೇಕಾಬಿಟ್ಟಿ ಅವ್ರಿಗೆ ಗುರ್ತಿತ್ತು ತಾವು ಸೋಲ್ತೀವಂತ, ಆದ್ರೂ ಕೂಡ ಬೇಕಾಬಿಟ್ಟಿ ಭಾರತವನ್ನ ದೂರ್ಲಿಕ್ಕೆ ಶುರು ಮಾಡ್ತು, ಭಾರತವನ್ನ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತು. ಆವಾಗ ಭಾರತ ತನ್ನ ಸ್ಪಷ್ಟ ನಿಲುವನ್ನ ಹೇಳ್ತು, ದೇರ್ ಇಸ್ ನೋ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತ. ಅಂದ್ರೆ ಯಾವುದೇ ಸಂಬಂಧ ಇರಲ್ಲ, ಇನ್ ಮುಂದೆ ಯಾವುದೇ ವ್ಯವಹಾರ ಇರಲ್ಲ ಅಂತ. ಅದರ ಮುಂದುವರಿದ ಭಾಗವಾಗಿ ಭಾರತ ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಹೋಗಲ್ಲ. ಯಾವುದೇ ವ್ಯವಹಾರ ಇರ್ಬೋದು, ಅದು ಕ್ರೀಡೆ ಇರ್ಬೋದು, ಅಥವಾ ಯಾವುದೇ ಸಮಾರಂಭ ಇರ್ಬೋದು, ಅಥವಾ ಯಾವುದೇ ವ್ಯವಹಾರ ಇದ್ರೂ ಕೂಡ ಭಾರತ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಅದರಿಂದ ಎಷ್ಟೇ ಲಾಭ ಆಗ್ಲಿ, ಎಷ್ಟೇ ನಷ್ಟ ಆಗ್ಲಿ. ಅಂತ ಒಂದು ಘಟ್ಟದಲ್ಲಿ ಪಾಕಿಸ್ತಾನಕ್ಕೆ ಭಾರತ ಕೂಡ ಈಗ ಕ್ರಿಕೆಟ್ ಆಡುವ ಒಂದು ಸಂಬಂಧದಲ್ಲಿ ಹೋಗ್ಲಿಲ್ಲ, ಅನೇಕ ಬಾರಿ ಹೋಗ್ಲಿಲ್ಲ. ಯಾವಾಗ ಪಾಕಿಸ್ತಾನ ಆಯೋಜನೆ ಮಾಡಿದಂತ, ಅಂದ್ರೆ ಐಸಿಸಿ ಲೆವೆಲ್ ನ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದಾಗ ಭಾರತ ಪಾಕಿಸ್ತಾನಕ್ಕೆ ಹೋಗ್ಲೇ ಇಲ್ಲ. ನಾವು ಆಡ್ಬೇಕು ಅಂದ್ರೆ, ಪಾಕಿಸ್ತಾನ ಜೊತೆ ಆಡ್ಬೇಕಂದ್ರೆ ಪಾಕಿಸ್ತಾನ ಬೇರೆ ತಟಸ್ಥ ಸ್ಥಳಿಗೆ ಅಥವಾ ನಮ್ಮ ಭಾರತಕ್ಕೆ ಬಂದು ಆಡ್ಕೊಂಡು ಹೋಗ್ಬೇಕು. ಓಕೆ, ಪಾಕಿಸ್ತಾನ ಭಾರತಕ್ಕೆ ಬರ್ಲಿಕ್ಕೆ ಆಗುದಿಲ್ವಾ, ಒಂದು ಜಾಗವನ್ನು ಗುರುತು ಮಾಡ್ಲಿ ಐಸಿಸಿ ಅವರೇ, ಆ ಜಾಗಕ್ಕೆ ನಾವು ಹೋಗ್ತೇವೆ, ಅಲ್ಲಿ ಬಂದು ಪಾಕಿಸ್ತಾನ ಆಡ್ಬೇಕು ಎನ್ನುವ ನೇರವಾದ ಎಚ್ಚರಿಕೆಯನ್ನು ಐಸಿಸಿ ಕೊಟ್ಬಿಡ್ತು. ನೋಡಿ, ಐಸಿಸಿ ತಾನೇ ಏನ್ ಮಾಡ್ಲಿಕ್ಕೆ ಆಗತ್ತೆ. ಐಸಿಸಿ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ಅಂದ್ರೆ ಎಲ್ಲಾ ಕ್ರಿಕೆಟ್ ಬೋರ್ಡ್ ಅನ್ನು ಮೇಂಟೈನ್ ಮಾಡುವಂತ, ಎಲ್ಲ ಕ್ರಿಕೆಟ್ ಬೋರ್ಡ್ಗೂ ತನ್ನ ಸಂದೇಶವನ್ನು ಕಳಿಸುವಂತ ಒಂದು ಹೆಡ್ ಆಫೀಸ್ ಅಂತ ಹೇಳ್ಬೋದು. ಐಸಿಸಿ ತಾನೇ ಏನ್ ಮಾಡ್ಲಿಕ್ಕೆ ಆಗತ್ತೆ. ನೋಡಿ, ಇಲ್ಲಿ ಏನಾಗತ್ತಂದ್ರೆ, ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗಲ್ಲಪ್ಪ, ಓಕೆ ಅನ್ಬೋದು, ಯಾವ್ದೋ ದುಬೈದಲ್ಲೋ, ಸಿಂಗಾಪುರದಲ್ಲೋ, ಅಥವಾ ಬೇರೆ ಬಾಂಗ್ಲಾದಲ್ಲೋ, ಶ್ರೀಲಂಕಾದಲ್ಲೋ ಒಂದು ಮ್ಯಾಚ್ ಆಡಿಸಬಹುದು, ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದ ಒಂದು ಮ್ಯಾಚ್ ಅನ್ನು ಆಡಿಸಬಹುದು. ಆದ್ರೆ ಇದು ಹಾಗಲ್ಲ. ಪಾಕಿಸ್ತಾನಕ್ಕೆ ಬರೋಬ್ಬರಿ 6 ತಂಡಗಳು ಬಂದಿದ್ದು, ಅಂದ್ರೆ ಟೋಟಲಿ 8 ತಂಡಗಳ ನಡುವಿನ ಒಂದು ಸಂಘರ್ಷ ಇದು. ಪಾಕಿಸ್ತಾನ ಆಲ್ರೆಡಿ ಪಾಕಿಸ್ತಾನದಾಗಿರುತ್ತೆ, ಇಂಡಿಯಾ ಒಂದು ಸೇರಿ, ಅಂದ್ರೆ ಮಿಕ್ಕ 6 ತಂಡಗಳು ಆಲ್ರೆಡಿ ಪಾಕಿಸ್ತಾನಕ್ಕೆ ಬಂದು ಅಲ್ಲಿ ಸ್ಟೇ ಆಗಿದ್ವು. ಇಂಡಿಯಾ ಒಂದು ಹೋಗ್ಬೇಕಿತ್ತು, ಪಾಕಿಸ್ತಾನ ಹೋಸ್ಟ್ ಮಾಡಬೇಕಿತ್ತು. ಅಂದ್ರೆ ಬರೋಬ್ಬರಿ 8 ತಂಡಗಳು ಈ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಬೇಕಿತ್ತು. ಆವಾಗ ಭಾರತ ಹೇಳಿದ್ವು ಒಂದೇ, ನಾವು ಪಾಕಿಸ್ತಾನಕ್ಕೆ ಬರಲ್ಲ ಅಂತ. ಓಕೆ, ಪಾಕಿಸ್ತಾನಕ್ಕೆ ಬರಲ್ಲ ಅಂದ್ರೆ ಒಂದು ಟೀಮ್, ಅಂದ್ರೆ ಪಾಕಿಸ್ತಾನ ದುಬೈಗೆ ಬರ್ಬೇಕಾ ಅಥವಾ ಪಾಕಿಸ್ತಾನ ಶ್ರೀಲಂಕಾ ಒಂದು ಆಡ್ಬೇಕಾ ಅನ್ನೋ ಒಂದು ನಿರ್ಣಯ ಕೈಗೊಳ್ಳಬಹುದಿತ್ತು. ಆದ್ರೆ ಯಾವುದಕ್ಕೂ ಭಾರತ ಒಪ್ಪಲೇ ಇಲ್ಲ. ಎಲ್ಲಾ ತಂಡಗಳು ಕೂಡ ನನ್ನ ಜೊತೆಗೆ ಬೇರೆ ಪ್ಲೇಸಿಗೆ ಬರಬೇಕಾಗತ್ತೆ, ಯಾಕಂದ್ರೆ ನಾನು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಹಾಗಾಗಿ ಭಾರತ ದುಬೈಗೆ ಹೋಯ್ತು. ಇಡೀ 6 ತಂಡಗಳು ಪಾಕಿಸ್ತಾನಕ್ಕೆ ಬಂದು ಯಾವ ಮ್ಯಾಚ್ ಭಾರತ ವಿರುದ್ಧ ಇದೆಯಲ್ಲ, ಆ ತಂಡಗಳು ಅಂದ್ರೆ ನ್ಯೂಜಿಲೆಂಡ್ ಇರ್ಬೋದು, ನ್ಯೂಜಿಲೆಂಡ್ ಪಾಕಿಸ್ತಾನಕ್ಕೆ ಆಲ್ರೆಡಿ ಬಂದಿತ್ತು, ಪಾಕಿಸ್ತಾನ ಜೊತೆ ಮ್ಯಾಚ್ ಆಡಿತ್ತು. ಆದ್ರೆ ಯಾವಾಗ ಭಾರತದ ಜೊತೆ ಮ್ಯಾಚ್ ಆಡ್ಬೇಕಲ್ಲ, ಆಗ ಕರಾಚಿಯಿಂದ ಅಥವಾ ಇಸ್ಲಾಮಾಬಾದ್ ಇಂದ ಅಥವಾ ಪಾಕಿಸ್ತಾನದ ರಾಜಧಾನಿಯಿಂದ ಮತ್ತೆ ಫ್ಲೈಟ್ ಹತ್ತಿ ದುಬೈಗೆ ಬರಬೇಕಿತ್ತು. ದುಬೈನಲ್ಲಿ ಭಾರತದ ಜೊತೆ ಮ್ಯಾಚ್ ಆಡಿ ಮತ್ತೆ ಅವರು ಪಾಕಿಸ್ತಾನಕ್ಕೆ ಹೋಗ್ಬೇಕಿತ್ತು. ಆಸ್ಟ್ರೇಲಿಯಾ ಕೂಡ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡಬೇಕಿತ್ತು, ಇಂಗ್ಲೆಂಡ್ ಜೊತೆ ಮ್ಯಾಚ್ ಆಡಬೇಕಿತ್ತು. ಇಲ್ಲಿ ಪಾಕಿಸ್ತಾನ ನೆಲದಲ್ಲಿ, ಯಾಕಂದ್ರೆ ಪಾಕಿಸ್ತಾನ ಮ್ಯಾಚ್ ಅನ್ನ ಆಯೋಜನೆ ಮಾಡಿತ್ತು. ಅದಾದ ನಂತರ ಭಾರತ ಜೊತೆ ಆಡ್ಬೇಕಂದ್ರೆ ಬಲಿಷ್ಠ ಆಸ್ಟ್ರೇಲಿಯಾ ಕೂಡ ಮತ್ತೆ ಫ್ಲೈಟ್ ಹತ್ತಿ ದುಬೈ ಬಂದು ಭಾರತ ಜೊತೆ ಮ್ಯಾಚ್ ಆಡಿ ಮತ್ತೆ ಅವರು ಪಾಕಿಸ್ತಾನಕ್ಕೆ ಹೋಗ್ಬೇಕಿತ್ತು. ನೋಡಿ ಎಂತ ಮ್ಯಾಚ್ ಅಲ್ವಾ. ಬಾಂಗ್ಲಾ ಕೂಡ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಸ್ಟೇ ಆಗಿತ್ತು. ಬಾಂಗ್ಲಾ ಜೊತೆ ಅನೇಕ ತಂಡಗಳು ಇದ್ವು, ಅಂದ್ರೆ ಬಾಂಗ್ಲಾ ನ್ಯೂಜಿಲೆಂಡ್ ಜೊತೆ ಆಡಿತ್ತು. ಅದಾದ ನಂತರ ಭಾರತ ಜೊತೆ ಆಡ್ಬೇಕಂದ್ರೆ ಮತ್ತೆ ಕರಾಚಿಯಿಂದ ಫ್ಲೈಟ್ ಹತ್ತಿ ಅಥವಾ ಇಸ್ಲಾಮಾಬಾದ್ ಇಂದ ಫ್ಲೈಟ್ ಹತ್ತಿ ದುಬೈಗೆ ಬಂದು ಭಾರತ ಜೊತೆ ಆಡಿ ಮತ್ತೆ ಅವರು ವಾಪಸ್
ಪಾಕಿಸ್ತಾನಕ್ಕೆ ಹೋಗ್ಬೇಕಿತ್ತು. ನೋಡಿ ಹೇಗಿದೆ ಅಂತ ವ್ಯವಹಾರ. ಅದಾದ ನಂತರ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಬರುತ್ತೆ. ಎಲ್ಲಾ ಟೂರ್ನಮೆಂಟ್ ಅಂದ್ರೆ ಎಲ್ಲಾ ಲೀಗ್ ಹಂತ ಮುಗಿದಾಗ, ಸೆಮಿಫೈನಲ್ ಹಂತ ಮುಗಿದಾಗ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಬರುತ್ತೆ. ಆ ಮ್ಯಾಚ್ ಕೂಡ ದುಬೈದಲ್ಲಿ ಆಗತ್ತೆ, ಅಂದ್ರೆ ಆಟ ಅಲ್ಲಿ ನಡೆಯುತ್ತೆ. ಆ ಆಟದಲ್ಲಿ ಕೂಡ ಹೋಸ್ಟ್ ಮಾಡಿದಂತ ತಂಡ ಇದೆಯಲ್ಲ, ಅಂದ್ರೆ ಯಾವ ತಂಡ ಆಯೋಜನೆ ಮಾಡುತ್ತಲ್ಲ, ICC ಟ್ರೋಫಿಯನ್ನು ಆಯೋಜನೆ ಮಾಡಿತ್ತಲ್ಲ, ಅಂದ್ರೆ ಪಾಕಿಸ್ತಾನ, ಅದು ಕೂಡ ಮಾನ ಮರ್ಯಾದೆಯನ್ನ ಕಳ್ಕೊಂಡು ಮುಜುಗರವಾಗಿ ಆ ಹೋಸ್ಟ್ ಮಾಡುವ ಜಾಗಕ್ಕೆ, ಅಂದ್ರೆ ಆ ಮ್ಯಾಚ್ ನಡೀತಾರಂತ ಜಾಗಕ್ಕೆ ಪಾಕಿಸ್ತಾನ ಕೂಡ ಹೋಗಲ್ಲ. ನೋಡಿ, ಯಾವ ತಂಡ ಇಡೀ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿತ್ತಲ್ಲ, ಆ ತಂಡ ಕೂಡ ಪಂದ್ಯಾವಳಿಯ ಫೈನಲ್ ನಲ್ಲಿ ಭಾಗವಹಿಸಲ್ಲ. ಅಂದ್ರೆ ತನ್ನೆಲ್ಲ ಕಾರ್ಯಗಳಿರುತ್ತಲ್ಲ, ಕೆಲವೊಂದು ಆಯೋಜನೆಯ ಕಾರ್ಯಗಳಿರುತ್ತೆ, ಆಗ್ಲೂ ಕೂಡ ಪಾಕಿಸ್ತಾನದ ಈ ಮ್ಯಾನೇಜ್ಮೆಂಟ್ ತಂಡ ಅಥವಾ ಆಟಗಾರರು ಅಥವಾ ಪಾಕಿಸ್ತಾನದ ದೊಡ್ಡ ಒಂದು ನೇತೃತ್ವದ ಮ್ಯಾನೇಜ್ಮೆಂಟ್ ಇರುತ್ತಲ್ಲ, ಅದು ಕೂಡ ದುಬೈನಲ್ಲಿ ಪಾಲ್ಗೊಳ್ಳಲ್ಲ. ನೋಡಿ ಎಂತ ಪರಿಸ್ಥಿತಿ ಬಂತು ಬಾಂಗ್ಲಾಕಂದ್ರೆ, ಯಾವ ತಂಡ ಆ ಪಂದ್ಯಾವಳಿನೇ ಆಯೋಜನೆ ಮಾಡುತ್ತೋ ಅದು ಫೈನಲ್ ಪಂದ್ಯದಿಂದ ಹೊರಗುಳಿದ್ ಬಿಡುತ್ತೆ. ಫೈನಲ್ ಪಂದ್ಯ ಅಂದ್ರೆ ಆಡ್ಲಿಕ್ಕಲ್ಲ, ಆ ಹೋಸ್ಟ್ ಮಾಡಿದ ಆಯೋಜನೆಯಿಂದನೇ ಹೊರಗೆ ಬಂದ್ಬಿಡುತ್ತೆ. ಇದಕ್ಕೆಲ್ಲ ಕಾರಣ BCCI ಇದೆಯಲ್ಲ, ಭಾರತದ ಕ್ರಿಕೆಟ್ ಕೌನ್ಸಿಲ್ ಇದೆಯಲ್ಲ, ಅದರ ಒಂದು ದೊಡ್ಡ ಹಿರಿತನ. ಯಾಕಂದ್ರೆ ಈ ಭಾರತದ BCCI ಇದೆಯಲ್ಲ, ಅಂದ್ರೆ ಭಾರತ ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ಕ್ರಿಕೆಟ್ ಇದೆಯಲ್ಲ, ಅದು ಇಡೀ ಪ್ರಪಂಚವನ್ನೇ ಆಳ್ಲಿಕ್ಕೆ ಬೇಕಾಗುವಂತ ಮನಿ ಕಂಟ್ರೋಲ್ ಭಾರತ ಹತ್ರ ಇದೆ, ಅಥವಾ ಭಾರತ ಕ್ರಿಕೆಟ್ ಮಂಡಳಿ ಹತ್ರ ಇದೆ. ನೀವು ಎಲ್ಲಾ ಲೆಕ್ಕಾಚಾರವನ್ನ ಮಾಡಿದರೆ, ಈ ಎಲ್ಲಾ ಲೆಕ್ಕಾಚಾರವನ್ನು ಮಾಡಿದ್ರೆ ಕ್ರಿಕೆಟ್ ಆಡುವ 15-13 ತಂಡಗಳು, ಅಂದ್ರೆ 15ರಿಂದ 16 ತಂಡಗಳಲ್ಲಿ ಎಷ್ಟು ಹಣ ಇದೆಯಲ್ಲ, ಅವೆಲ್ಲವನ್ನು ಕೂಡಿಸಿದ್ರೆ ಎಷ್ಟಾಗತ್ತಲ್ಲ, ಅಷ್ಟೇ ಹಣ ನಮ್ಮ ಭಾರತದ ಕ್ರಿಕೆಟ್ ಮಂಡಳಿ ಹತ್ರ ಇದೆ. ಅಂದ್ರೆ ಇಡೀ ಪ್ರಪಂಚದ ಎಲ್ಲಾ ಕ್ರಿಕೆಟ್ ಆಡುವ ತಂಡಗಳ ಮೊತ್ತ 50 ರೂಪಾಯಿ ಆದ್ರೆ, ಅಷ್ಟೇ 50 ರೂಪಾಯಿ ಮೊತ್ತ ನಮ್ಮ BCCI ಅಂದ್ರೆ ಭಾರತದ ಕ್ರಿಕೆಟ್ ಮಂಡಳಿ ಹತ್ರ ಇದೆ. ಅಷ್ಟು ಹಣ ಇರೋದ್ರಿಂದ ಇಡೀ ಕ್ರಿಕೆಟ್ ದುನಿಯಾದ ಎಲ್ಲಾ ತಂಡಗಳ ಮೇಲೆ ಒತ್ತಡ ಹೇರಲಿಕ್ಕೆ ಬೇಕಾದಂತ ಹಣದ ವ್ಯವಸ್ಥೆ ನಮ್ಮ ಬೋರ್ಡ್ ಆಫ್ ಕಂಟ್ರೋಲ್ ಇದೆಯಲ್ಲ, ಅಂದ್ರೆ ಕ್ರಿಕೆಟ್ ಮಂಡಳಿ ಹತ್ರ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಭಾರತ ಸರ್ಕಾರ ಈಗ ಯಾವುದೇ ಕ್ರಿಕೆಟ್ ಮಂಡಳಿಯ ಮೇಲೆ ತನ್ನ ಒತ್ತಡವನ್ನು ಹೇರಲಿಕ್ಕೆ ತಾನು ಬರುವುದಿಲ್ಲ ಅಂದ್ರೆ ಬರೋದಿಲ್ಲ, ಹೋಗಲ್ಲ ಅಂದ್ರೆ ಹೋಗುವುದಿಲ್ಲ, ಹೀಗೆ ಹೇಳುವ ಮಟ್ಟಿನ ವ್ಯವಸ್ಥೆಯನ್ನ, ಹಣದ ವ್ಯವಸ್ಥೆಯನ್ನ ಕಾಪಾಡಿಕೊಂಡು ಯಾವ ತಂಡದ ಮೇಲಾದ್ರೂ, ನೋಡಿ ಇಂಗ್ಲೆಂಡ್ ಒಂದು ಕಾಲದಲ್ಲಿ ನಮ್ಮನ್ನೇ ಆಳಿತ್ತು, ನ್ಯೂಜಿಲೆಂಡ್ ಶ್ರೀಮಂತ ರಾಷ್ಟ್ರ, ಆಸ್ಟ್ರೇಲಿಯಾ ಕೂಡ ಶ್ರೀಮಂತ ರಾಷ್ಟ್ರ, ಇವೆಲ್ಲವೂ ಕೂಡ ಭಾರತ ಹೇಳ್ದಂಗೆ ಕೇಳಬೇಕಾಗುತ್ತೆ. ಯಾಕಂದ್ರೆ ಭಾರತ ಅದೇ ಲೆವೆಲ್ ನ ಒಂದು ಹಣಕಾಸಿನ ವ್ಯವಸ್ಥೆಯನ್ನ ಅಥವಾ ಡೆವಲಪ್ಮೆಂಟ್ ಅನ್ನ ಕಂಡಿದೆ. ನೋಡಿ, ನಮ್ಮ ಕ್ರಿಕೆಟ್ ಮಂಡಳಿಯ ವಾರ್ಷಿಕ ಆದಾಯ ಎಷ್ಟಿದೆ ಅಂದ್ರೆ 2024ರ ವೇಳೆಗೆ ವಾರ್ಷಿಕ ಆದಾಯ ಸರಿಸುಮಾರು 21,000 ಕೋಟಿ ಇದೆ. ನೀವು ಲೆಕ್ಕ ಹಾಕ್ಬೋದು ಎಷ್ಟಂತ. ಸರಿಸುಮಾರು 21,000 ಕೋಟಿ ವಾರ್ಷಿಕ ಆದಾಯ ನಮ್ಮ ಭಾರತದ ಕ್ರಿಕೆಟ್ ಮಂಡಳಿ ಹತ್ರ ಇದೆ. 2027 ಅಥವಾ 28ರ ವೇಳೆಗೆ ಅದು 80,000 ಕೋಟಿಯಿಂದ 1 ಲಕ್ಷ ಕೋಟಿ ಆಗತ್ತೆ ಅಂತ ನೀವು ಲೆಕ್ಕ ಹಾಕ್ಬೋದು. ಒಂದು ಚಿಕ್ಕ ಒಂದು ರಾಜ್ಯದ ಬಜೆಟ್ ಇದೆಯಲ್ಲ, ಅಷ್ಟು ಹಣ ನಮ್ಮ ಕ್ರಿಕೆಟ್ ಮಂಡಳಿ ಹತ್ರ ಇದೆ. ಹಾಗಾಗಿ ಇಡೀ ಪ್ರಪಂಚದ ಕ್ರಿಕೆಟ್ ಮಂಡಳಿನೇ ಆಳತ್ತದು. ಹಾಗಾಗಿ ICC ಕೂಡ ತಲೆಬಾಗಿ ಒಂದು ಮ್ಯಾಚ್ ಆದ್ರೆ ಒಂದ್ ಕಡೆ ಆಡಿಸಬಹುದು. ಇಡೀ ಪ್ರಪಂಚದ 8 ತಂಡಗಳು 9 ತಂಡಗಳು ಆ ಜಾಗದಿಂದ, ಅಂದ್ರೆ ಕ್ರಿಕೆಟ್ ಮಂಡಳಿ ಆಯೋಜಿಸಿದಂತ ಜಾಗದಿಂದ ಮತ್ತೊಂದು ಜಾಗಕ್ಕೂ ಆಡ್ಬೇಕಂದ್ರೆ ಅದೊಂಥರ ಮುಜುಗರವೇ. ICC ಕೂಡ ಮುಜುಗರ, ಅದು ಪಾಕಿಸ್ತಾನ ಬಿಡಿ, ಪಾಕಿಸ್ತಾನಕ್ಕೆ ಮುಜುಗರ ಯಾವತ್ತು ಮುಜುಗರ ಆಗಲ್ಲ, ಮಾನನೂ ಇಲ್ಲ, ಮರ್ಯಾದೆನೂ ಇಲ್ಲ. ಆದ್ರೆ ಇಡೀ ಆ ಕ್ರಿಕೆಟ್ ಪಂದ್ಯಾವಳಿಯನ್ನ ಮೇನ್ ಸ್ಟ್ರೀಮ್ ಆಗಿ ಆಯೋಜನೆ ಮಾಡಿದಂತ ICCಗೂ ಕೂಡ, ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದೆಯಲ್ಲ, ಅದಕ್ಕೂ ಕೂಡ ಮುಜುಗರವೇ. ಅಂತ ಒಂದು ದೊಡ್ಡ ದೈತ್ಯ ವ್ಯವಸ್ಥೆಯನ್ನ ನಮ್ಮ ಭಾರತ ಸರ್ಕಾರ, ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆ ಮತ್ತು ಭಾರತೀಯ ಈ ಮನಸ್ಥಿತಿ ಎಲ್ಲ ಅದು ಮಾಡ್ಕೊಂಡಿದೆ. ಇವೆಲ್ಲವನ್ನ ನೋಡ್ತಿದ್ರೆ ನಿನ್ನೆ ಮುಕ್ತಾಯವಾದಂತ ಒಂದು ಆ ಕ್ರಿಕೆಟ್ ಪಂದ್ಯಾವಳಿ ಅಂದ್ರೆ ಮಿನಿ ವರ್ಲ್ಡ್ ಕಪ್ ಇದೆಯಲ್ಲ, ಇದು ಭಾರತ ಗೆಲ್ಲೋದ್ರ ಜೊತೆಗೆ ಪಾಕಿಸ್ತಾನದ ಮಾನ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಕ್ಬಿಟ್ಟಿದೆ. ಪಾಕಿಸ್ತಾನದ ಮಾನ ಮರ್ಯಾದೆಯನ್ನು ಹರಾಜಾಕ್ಬಿಟ್ಟಿದೆ. ಯಾಕಂದ್ರೆ ಭಾರತ ಹತ್ರ ಅಥವಾ ಕ್ರಿಕೆಟ್ ಬೋರ್ಡ್ ಇದೆಯಲ್ಲ, ನಮ್ಮ ಭಾರತ ಕ್ರಿಕೆಟ್ ಮಂಡಳಿ ಹತ್ರ ಬೇಕಾದಷ್ಟು ಹಣ ಇದೆ. ಹಣಕ್ಕೆ ಸುಮ್ಮನೆ ಬಂದಿಲ್ಲ ಅದು, ಅದಕ್ಕೆ ಮಾರ್ಕೆಟಿಂಗ್ ಮಾಡಿದ್ದಾರೆ, ಅದಕ್ಕೆ ಬೇಕಾದಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. 10-15 ವರ್ಷದಿಂದ IPL ಅಂತ ದೊಡ್ಡ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿಕೊಂಡು ಅದಕ್ಕೆ ಬೇಕಾದ ಹಣದ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ. ಇಡೀ ಪ್ರಪಂಚದ ಎಲ್ಲಾ ಆಟಗಾರರು ಕೂಡ ಭಾರತದ ಕ್ರಿಕೆಟ್ ಮಂಡಳಿ ಅಂದ್ರೆ IPL ನ ಈ ಬಿಡ್ಡಿಂಗ್ ನಲ್ಲಿ ಅಥವಾ ಹರಾಜ್ನಲ್ಲಿ ಪಾಲ್ಗೊಳ್ತಾರೆ. ಅದಕ್ಕೂ ಕೂಡ ಭಾರತ ಕ್ರಿಕೆಟ್ ತಂಡ ಅಥವಾ ಭಾರತ ಕ್ರಿಕೆಟ್ ಮಂಡಳಿ ಪಾಕಿಸ್ತಾನವನ್ನು ಬಹಿಷ್ಕಾರ ಮಾಡಿದೆ. ಪಾಕಿಸ್ತಾನದ ಯಾವ ಆಟಗಾರರು ಕೂಡ ಭಾರತದ ಈ IPL ಅಲ್ಲಿ ಭಾಗವಹಿಸುವಂಗಿಲ್ಲ. ಜಗತ್ತಿನ ಅತ್ಯಂತ ದೊಡ್ಡ ಅಥವಾ ಶ್ರೀಮಂತ ಲೀಗ್ ಅಂದ್ರೆ
ಅದು ಟಾಪ್ 5 ಅಲ್ಲಿ IPL ಕೂಡ ಬರುತ್ತೆ. ನಿಮ್ಗೆ ಅನ್ಸುತ್ತಲ್ಲ ಯಾವ್ಯಾವ ದೊಡ್ಡ ಲೀಗ್ ಅಂದ್ರೆ ಫುಟ್ಬಾಲ್ ಇದೆ, ರಗ್ಬಿ ಇದೆ, ಹಾಗೆ ಅನೇಕ ದೊಡ್ಡ ದೊಡ್ಡ ಲೀಗ್ ಇದೆಯಲ್ಲ, ಪ್ರೈವೇಟ್ ಲೀಗ್ ಇದೆಯಲ್ಲ, ಆ ಪ್ರೈವೇಟ್ ಲೀಗ್ ಅನ್ನ ಯಾವ ಶ್ರೀಮಂತ ಲೀಗ್ ಇದೆಯಲ್ಲ ಅದರ ಲಿಸ್ಟ್ ನಲ್ಲೂ ಕೂಡ IPL ಬರುತ್ತೆ ಅಂತ ನೀವು ನೆನ್ಪಿಟ್ಕೊಳ್ಬಹುದು. ಫುಟ್ಬಾಲ್ ಬರುತ್ತೆ, ರಗ್ಬಿ ಬರುತ್ತೆ, ಹೀಗೆ ಅನೇಕ ಆಟಗಳ ನಡುವೆ ಭಾರತ ನಡೆಸ್ತಿರುವಂತ IPL ಕೂಡ ಬರುತ್ತೆ. ಇವೆಲ್ಲವನ್ನ ನೋಡ್ತಿದ್ರೆ ಒಂದು ವೇಳೆ ಭಾರತದ ಯಾವುದೋ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿಲ್ಲ, ಕೇವಲ IPL ಅನ್ನ ಆಡ್ಕೊಳ್ತಾ ಇರ್ತೇನೆ, ನಾನು ವರ್ಲ್ಡ್ ಕಪ್ ಅಲ್ಲಿ ಬರಲ್ಲ, ನಾನು ಮಿನಿ ವರ್ಲ್ಡ್ ಕಪ್ ಬರಲ್ಲ ಅಂದ್ರೂ ಕೂಡ ICC ಸುಮ್ಮನೆ ಇದ್ಕೊಂಡು ತನ್ನ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡ್ಕೊಳ್ಳುತ್ತೆ. ನೋಡಿ ಹೇಗಿದೆ ಅಂದ್ರೆ, ಈಗ ನಡೀತಾ ಇರುವಂತ IPL ಮಾರ್ಚ್ 22ರಿಂದ ಸರಿಸುಮಾರು 2.5 ತಿಂಗಳ ಕಾಲ ನಡೀತಾ ಇದ್ದಂತ IPL ಅಲ್ಲೂ ಕೂಡ ಆ ಟೈಮಲ್ಲಿ ಕೂಡ ICC ಯಾವುದೇ ದೊಡ್ಡ ಟೂರ್ನಮೆಂಟ್ ಅನ್ನು ಇಟ್ಕೊಳ್ತಾ ಇಲ್ಲ. ಇಟ್ಕೊಂಡ್ರೆ ಭಾರತ ಬರೋದಿಲ್ಲ ಅನ್ನೋ ಎಚ್ಚರಿಕೆ ಕೂಡ ಇದೆ. ಹಾಗಾಗಿ ಈ ಭಾರತದ IPL ಮುಗಿದ ನಂತರ ಮತ್ತೆ ICC ಇವೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ಅಷ್ಟರ ಮಟ್ಟಿಗೆ ನಮ್ಮ ಭಾರತ ಕ್ರಿಕೆಟ್ ಮಂಡಳಿ ಹೇಳಿದಂತೆ ICC ಕುಣಿತಾ ಇದೆ. ನಮ್ಮ ಭಾರತ ಕ್ರಿಕೆಟ್ ಮಂಡಳಿ ಹೇಳಿದಂತೆ ICC ತಕ್ಕದಿಮ ಅಂತ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಈಗ ಭಾರತದ ಕ್ರಿಕೆಟ್ ಮಂಡಳಿ ಇದೆಯಲ್ಲ, ಅದು ವಿಶ್ವದ ದೊಡ್ಡಣ್ಣ ಅಂತ ಹೇಳ್ಬಹುದು. ಇವೆಲ್ಲವನ್ನ ಜೊತೆಗೆ ನಿನ್ನೆ ಮುಕ್ತಾಯವಾದಂತ ಮಿನಿ ವರ್ಲ್ಡ್ ಕಪ್ ನಲ್ಲಿ ಭಾರತ ಗೆದ್ದು ಪಾಕಿಸ್ತಾನದ ಮಾನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜಾಕಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.